ಉತ್ತರ ಕರ್ನಾಟಕ ರೆಸಿಪಿ ಚಾನಲ್ಗೆ ಸ್ವಾಗತ. ಇವತ್ತು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಚಟ್ನಿ ಅಂದ್ರೆ ಹುಣಸಿನಕಾಯಿ ಭರ್ತಾ ಅಂತ ಹೇಳಿ ಕರೀತಾರೆ. ಹಾಗಾಗಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಹುಣಸಿನಕಾಯಿ ಅದೇ ಕಾಯಿದೆ ಭರ್ತಾ. ತುಂಬಾ ಸಂಕ್ರಾಂತಿಗೆ ಸ್ಪೆಷಲ್ ಅಂತ ಹೇಳ್ಬೋದು. ಅದು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಇವಾಗ ಏನು ಮಾಡ್ಬೇಕ್ರಿ, ಒಂದು ಪಾತ್ರೆಯಲ್ಲಿ ನಾವು ನೀರು ಇಟ್ಕೊಂಡು ಅದಕ್ಕೆ ನಾನು ಫಸ್ಟ್ ಟೈಮ್ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನು ಬೇಯಿಸ್ಕೋಬೇಕು. ಬೇಯಿಸ್ಕೊಂಡ ನಂತರ ಅದನ್ನು ಆನಂತರ ಕಾಯಿ ಹಾಕಬೇಕ್ರಿ, ಹುಣಸಿನಕಾಯಿ. ಯಾಕಂದರೆ ಜಲ್ದಿನೇ ಹಾಕಿದರೆ ಏನಾಗ್ತದೆ ರೀ, ಹಸಿಮೆಣಸಿನ್ಕಾಯಿ ಇನ್ನೂ ಕುದ್ದಿರಲ್ಲ, ಆದರೆ ಹುಣಸಿನಕಾಯಿ ಬೇಗನೆ ಕುದ್ದು ಬಿಡ್ತಾವೆ ರೀ, ಸಾಫ್ಟ್ ಆಗಿಬಿಡ್ತಾವೆ. ಹಾಗಾಗಿ ಫಸ್ಟ್ ನಾವು ನೀರೊಳಗೆ ಹಸಿಮೆಣಸಿನ್ಕಾಯಿ ಕುದಿಸ್ಕೊಂಡ ನಂತರ ನಾವು ಇವಾಗ ಈ ಥರ ನೋಡ್ರಿ, ಈ ಥರ ಕುದಿಸ್ಕೋಬೇಕು. ಅದು ಸಪ್ರೇಟು ಮಾಡ್ಕೋಬೇಕ್ರಿ. ಈಗ ಹುಣಸಿನಕಾಯಿ ಎಲ್ಲನೂ ಅದು ಕಡ್ಡಿ ಸಮೇತ ಗೀಚಿ ತೊಗೋಬೇಕ್ರಿ, ಕಡ್ಡಿ ಎಲ್ಲನೂ ಎಸಿಬೇಕ್ರಿ. ಆನಂತರ ಈ ಥರ ಕ್ಲೀನಾಗಿ ಮಾಡಿಟ್ಕೊಂಡು ಫಸ್ಟ್ ಟೈಮ್ ನಾವು ಮೆಣಸಿನ್ಕಾಯಿ ಏನಿರ್ತದಲ್ರಿ ಅದು ಒರಳಲ್ಲಿ ಹಾಕ್ಕೊಂಡು ನಾವು ಜಜ್ಕೋಬೇಕ್ರಿ. ಎಲ್ಲ ಹಸಿಮೆಣಸಿನ್ಕಾಯಿ ಈ ಥರ ಒರಳಲ್ಲಿ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕಾಗುತ್ತೆ ನೋಡಿ, ಅದು ಖಾರಕ್ಕೆ ಚಟ್ನಿಗೆ ಎಷ್ಟು ಬೇಕಾಗುತ್ತೆ ಅಷ್ಟೇ ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಅದಕ್ಕೆ ಅರಿಶಿಣ ಹಾಕ್ಕೊಳ್ಬೇಕ್ರಿ. ಅರಿಶಿಣ ಹಾಕ್ಕೊಂಡು ಇವಾಗ ನಾವು ಚೆನ್ನಾಗಿ ಕುಟ್ಬೇಕ್ರಿ. ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕ್ರಿ. ಇವಾಗ ಕುಡ್ತಾ ಇದ್ದೀನಿ ನೋಡ್ರಿ, ಯಾವ ಥರ ಪೇಸ್ಟ್ ಆಗಬೇಕನ್ನೋದು ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ರಿ, ಅರ್ಥ ಆಗುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನು ಕ್ಲಿಕ್ ಮಾಡಿದರೆ ಆಲ್ ಅಂತ ಆಪ್ಷನ್ ಬರುತ್ತೆ, ಅಲ್ಲಿ ಪ್ರೆಸ್ ಮಾಡಿದರೆ ನಾ ಮಾಡಿರೋದು ವಿಡಿಯೋದು ನೋಟಿಫಿಕೇಷನ್ ನಿಮ್ಗೆ ತಕ್ಷಣಕ್ಕೆ ತಲುಪುತ್ತೆ. ನಮ್ಮ ವೀಡಿಯೋಸು ನೋಡ್ಬೋದು ಬಿಟ್ಟು ನಂತರ ತಕ್ಷಣಕ್ಕೆ ನೀವು. ಈಗ ನೋಡಿರಿ, ಕಾಯಿ ಹಾಕ್ಕೊಂಡೆ ನೋಡಿರಿ, ಹುಣಸಿನಕಾಯಿ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಜಜ್ಕೋಬೇಕ್ರಿ. ಇದೇ ಥರ ನಾವೆಲ್ಲನೂ ಜಜ್ಕೋಬೇಕ್ರಿ, ಬೀಜ ಸಮೇತನೇ ಹಾಗೆ ಕುಟ್ಕೋಬೇಕಾಗತ್ತೆ ನೋಡಿರಿ. ಈ ಥರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ನಾನು ಶೇಂಗಾ ಪೌಡ್ರು, ಕಡಲೆ ಬೀಜ ಏನಂತೀವಲ್ರ ಅದ್ರ ಪೌಡ್ರು, ಅದನ್ನು ಹಾಕ್ಕೊಂಡು ಮತ್ತು ಚೆನ್ನಾಗಿ ಕುಟ್ಕೋಬೇಕು. ಕುಟ್ಕೊಂಡು ಎಲ್ಲನೂ ಸ್ಪೂನಿಂದ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಇದೇ ಥರನೇ ಎಲ್ಲನೂ ಚೆನ್ನಾಗಿ ಸಾಫ್ಟಾಗಿ ಮಾಡ್ಕೋಬೇಕು. ನಮ್ಮ ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಮಾಡ್ತಾರೆ, ಹಾಗಾಗಿ ನಿಮ್ಗೆ ತೋರಿಸ್ತಾ ಇದ್ದೀರಿ. ಇವಾಗ ಹಸಿ ಈರುಳ್ಳಿ ಮತ್ತು ಗೆಜ್ಜರಿ ಎರಡನ್ನೂ ಚೆನ್ನಾಗಿ ಕಟ್ ಮಾಡ್ಕೋಬೇಕು. ಸಣ್ಣಗೆ ಕಟ್ ಮಾಡ್ಕೊಂಡು ಅದನ್ನು ಕೂಡ ಹಾಕ್ಕೊಂಡು ಜಜ್ಕೋಬೇಕ್ರಿ. ಅಂದ್ರೆ ಫುಲ್ ವೇಸ್ಟ್ ಆಗೋ ತನಕ ಮಾಡಬಾರ್ದ್ರಿ. ಅದು ಏನು ಗೆಜ್ಜರಿ ಮತ್ತು ಈರುಳ್ಳಿದ ಏನಿರ್ತದಲ್ರಿ ಅದನ್ನು ಬಾಯಿದಾಗ ಸಿಗಬೇಕ್ರಿ. ನಮಗೆ ತಿನ್ಬೇಕಾದ್ರೆ ಅದು ತಿಂತಾಯಿದ್ರೆ ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ ರೀ ಅದ್ರದ್ದು. ಅದಕ್ಕೋಸ್ಕರ ಬಾಯಿದಾಗ ಸಿಗಬೇಕ್ರಿ. ಈರುಳ್ಳಿ ಮತ್ತು ಕ್ಯಾರೆಟ್ ಎರಡನ್ನು ಊಟ ಮಾಡಬೇಕಾದ್ರೆ ಬಾಯಲ್ಲಿ ಬರಬೇಕ್ರಿ. ಆ ಥರ ಕುಟ್ಕೋಬೇಕ್ರಿ. ಫುಲ್ಲು ಸಾಫ್ಟಾಗಿ ಕುಟ್ಟೋದು ಅವಶ್ಯಕತೆ ಇಲ್ಲರಿ ನೋಡಿರಿ. ಇವಾಗ ಚಟ್ನಿ ರೆಡಿ ಆಯಿತು. ಒಂದು ಪ್ಲೇಟಿಗೆ ಹಾಕ್ತಾಯಿದ್ದೀನಿ, ಸರ್ವ್ ಮಾಡ್ತಾಯಿದ್ದೀನಿ ನೋಡಿರಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ವಿಡಿಯೋವನ್ನು ಶೇರ್ ಮಾಡಿ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿರಿ ಯಾವ ಥರ ಆಯಿತು ಅನ್ನೋದು ಕಮೆಂಟ್ಸಲ್ಲಿ ತಿಳಿಸಿ. ಟೇಕ್ ಕೇರ್.